ಹೋಗೋ ಹಲೋ, ಗುಡ್ ಮಾರ್ನಿಂಗ್. ಹೊರಡ್ತಾ ಇದೀವಿ. ನೀವು ಯಾಕೆ ಜೋಶಿಲ್ಲ? ಬೆಳಗ್ಗೆ ಓದಕ್ಕೆ ಎದ್ದ ಥರ ಅನ್ನಿಸ್ತಾ ಇದೆ. ಲ್ಯಾಪ್ಟಾಪ್ ಇತ್ತಿದಪ್ಪ. ಬಿಸಿನೀರು ಇಸ್ ಮ್ಯಾಂಡೇಟರಿ. ನಂಗೆ ಉಪ್ಪಿಟ್ಟು ನೆನ್ನೆನೇ ಇಷ್ಟೊಂದು ಚೆನ್ನಾಗಿರ್ಲಿಲ್ಲ, ಇವಾಗಲೇ ಜಾಸ್ತಿ ಚೆನ್ನಾಗಿ ಅನಿಸ್ತದೆ. ಸ್ಪೈಸಿ ಆಗಿ ಒಂದು ವಾರಕ್ಕೆ ಹೋಗ್ತಾ ಇರೋದು. ಒಂದು ವಾರಕ್ಕೆ ಹೋಗ್ತಾ ಇದ್ದೀನಿ. ಯೂಶ್ವಲಿ ಇಷ್ಟು ಬ್ಯಾಗಲ್ಲಿ ಎಲ್ಲದೂ ಫಿಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇರಲಿಲ್ಲ. ಬಟ್ ಸ್ಟಿಲ್ ಐ ಮ್ಯಾನೇಜ್. ಒಂದು ಸ್ವಲ್ಪ ಅಂದರೆ ಮ್ಯಾನೇಜ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ. ಆದಷ್ಟು ಹೆವಿ ಆಗಿರೋದನ್ನ ಹಾಕೊಂಡು. ಹಲೋ. ಇನ್ಫ್ಯಾಕ್ಟ್ ಸಿಯಾಟಲಿಂದ ಕ್ಲೀವ್ಲ್ಯಾಂಡ್ಗೆ ಫ್ಲೈಟಲ್ಲಿ ಅರೌಂಡ್ 6 hours ಜರ್ನಿ ಇತ್ತು. ಭರತ್ ಫ್ರೆಂಡ್ MS ಅಲ್ಲಿ ಫ್ರೆಂಡ್ ಆಗಿದ್ದಿದ್ದು ಫ್ರೆಂಡ್ ಇವರು. ಅವಾಗ ಬಿಟ್ಟರೆ ಇವಾಗಲೇ ನೋಡ್ತಾ ಇರೋದು. ಅವ್ರಿಗೂ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ, ಎಷ್ಟೊಂದು ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ ಅಂತ. ಅವ್ರ ಮನೆಯಲ್ಲಿ ಸ್ವಲ್ಪ ದಿನ ಇತ್ತು. ಒಂದು 2-3 ಪ್ಲೇಸ್ ನೋಡಿಕೊಂಡು ನ್ಯೂಯಾರ್ಕ್ ಹೋಗೋ ಪ್ಲ್ಯಾನ್ ಇದ್ದಿತ್ತು ನಮ್ಮದು. ಹಲೋ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಆ್ಯಕ್ಚುಲಿ ಸ್ವಲ್ಪ ನಾಚಿಕೆ ಆಗ್ತಾಯಿದೆ ನನಗೆ ಇಲ್ಲಿ ಪಬ್ಲಿಕ್ಕಲ್ಲಿ ಮಾತಾಡೋಕ್ಕೆ. ಈ ಥರ ತುಂಬ ದಿನ ಆದಮೇಲೆ ಮಾತಾಡ್ತಾ ಇದ್ದೀನಿ ಅಂತ. ಬಟ್ ಸ್ಟಿಲ್ ಐ ಡೂ ವಾಂಟ್ ಟು ಮೇಕ್ ಅ ವಿಡಿಯೋ. ನಿಮಗೆಲ್ಲ ತೋರಿಸ್ಬೇಕಂತ ಫುಲ್ ಆಸೆ ಇದೆ. ನಾನು ಬಂದಿದ್ದೀನಿ ಇವತ್ತು ನಾಯಗ್ರಾ ಫಾಲ್ಸ್ಗೆ. ಇದು ಬಫೆಲೋ ಅಲ್ಲಿದೆ. ನನ್ನ ಫ್ರೆಂಡು ಆ್ಯಕ್ಚುಲಿ ಬಫೆಲೋ ಅಂದರೆ ಸಿಟಿ ಹೆಸರು ಬಫೆಲೋ ಅಂತ. ಭರತ್ ಫ್ರೆಂಡ್ ಇಲ್ಲೇ ಕ್ಲೀವ್ಲ್ಯಾಂಡಲ್ಲಿ ಇರೋದು. ಸೊ ಅವ್ರಿಗೂ ಸ್ವಲ್ಪ ಕ್ಯಾಮ್ರಾ ಅಲ್ಲಿ ವಿಡಿಯೋಸಲ್ಲಿ ಬರೋದು ಅಷ್ಟು ಇಷ್ಟ ಇಲ್ಲ. ಸೊ ಐಮ್ ಥಿಂಕಿಂಗ್ ಅವ್ರಲ್ಲಿ ಬರೋದು ಬೇಡ ವಿಡಿಯೋ ಅಲ್ಲಿ ಅಂತ. ಅವರಿಬ್ಬರು ಹೋಗ್ತಾ ಇದ್ದಾರೆ. ಲೆಟ್ ಶೋ. ಭರತ್ ಫ್ರೆಂಡಲ್ಲಿ ಹೋಗ್ತಾ ಇದ್ದಾರೆ ಈ ಪ್ಲೇಸ್ಗೆ. ಇನ್ಫ್ಯಾಕ್ಟ್ ನಂಗೆ ಸಖತ್ ಇಷ್ಟಪಟ್ಟು ಬಂದಿರೋದು ನಾಯಗ್ರಾ ಫಾಲ್ಸ್. ಇಲ್ಲಿ US ಬಂದು ತುಂಬ ದಿನ ಆಗಿದ್ರು ನಾನು ನೋಡಿರಲಿಲ್ಲ. ಅಂದರೆ ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ಐ ವಾಂಟೆಡ್ ಟು ಸಿ, ಬಟ್ ನೋಡೋಕ್ಕಾಗಿರಲಿಲ್ಲ. ಫೈನಲಿ ಐ ಆಮ್ ಹಿಯರ್. ಅಲ್ಲಿ ಮಿಸ್ಟ್ ಕಾಣಿಸ್ತಾ ಇದೆಯಾ? ಇಲ್ಲ ಅಂದ್ಕೊಳ್ತೀನಿ. ಲೆಟ್ ಮಿ ಶೋ ಯು. ಒಂದು ನೀಡಲ್ ಥರ ಕಾಣಿಸ್ತಲ್ಲ, ಇದನ್ನು ಈ ನೀಡಲ್ ಥರ ಇದೆಯಲ್ಲ, ಇದು ಇನ್ಫ್ಯಾಕ್ಟ್ ನಾನಿರೋ ಪ್ಲೇಸ್ ಸಿಯಾಟಲಲ್ಲೂ ಆಲ್ಮೋಸ್ಟ್ ಇದೇ ಥರ ಇದೆ. ಬಟ್ ಇನ್ನು ಇದಕ್ಕಿಂತ ದೊಡ್ಡದಾಗಿದೆ. ಓ ಮೈ ಗಾಡ್, ವೇಟ್, ಅಲ್ಲಿ ನೋಡಿ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದಲ್ಲ, ಸ್ವಲ್ಪ ನನಗೆ ಎಕ್ಸೈಟ್ಮೆಂಟ್ ಇರುತ್ತೆ ಅಂದ್ಕೊಳ್ತೀನಿ. ಎಮ್ಮಿ ಇದು ಒನ್ ಆಫ್ ದಿ ವ್ಯೂ. ಬಟ್ ಆ ಕಡೆ ಲೈಕ್ ರಿಯಲಾಗಿ ಫಾಲ್ ಆಗುತ್ತಲ್ಲ, ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಕಡೆನೂ ಹೋಗೋಣ. ಆ್ಯಂಡ್ ಆಲ್ಸೋ ವಿ ಆರ್ ನೆಕ್ಸ್ಟ್ ಟು ಕ್ಯಾನಡಾ ಆಯಿತಾ. ಇವಾಗ ನಾವು ಇರೋದು USಗೆ. ಆ ಕಡೆ ಸೈಡ್ ಅಂದರೆ ಅದು ಕ್ಯಾನಡಾ. ನಮ್ಮ ಹತ್ರ ವೀಸಾ ಇಲ್ಲ, ಸೊ ಆ ಕಡೆ ಸೈಡ್ಗೆ ಹೋಗೋಕ್ಕಾಗಲ್ಲ. ಆ ಕಡೆ ಸೈಡಿನ ನೋಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಶೋದು ಎಷ್ಟು ನೋಡೋಕ್ಕಾಗುತ್ತೆ ಅಷ್ಟು ತೋರ್ಸೋಕ್ಕಾಗುತ್ತೆ, ಅಥವಾ ಎಷ್ಟು ಕಾಣಿಸುತ್ತೆ ಅಷ್ಟು. ಆ ಟವರ್ ಬಗ್ಗೆ ಹೇಳ್ತಾ ಇದ್ದಲ್ಲ, ನಮ್ಮ ಸಿಯಾಟಲಲ್ಲಿ ವೆರಿ ಫೇಮಸ್. ನೀವು ಸಿಯಾಟಲ್ ಅಂತ ಟೈಪ್ ಮಾಡಿದರೆ ಸ್ಪೇಸ್ ನೀಡಲ್ ಅಂತ ಕಾಣಿಸುತ್ತೆ. ಸೊ ಅದು ಸ್ಪೇಸ್ ನೀಡಲ್ ಇಸ್ ಫೇಮಸ್ ಫಾರ್ ಇನ್ ಸಿಯಾಟಲ್. ಹಾಗೆ ಇದು ಒಂದು ಸ್ವಲ್ಪ ಅದೇ ಥರ ಸಿಮಿಲರ್ ಆಗಿದೆ. ನಾನು ನೋಡಿದ ತಕ್ಷಣ ನೆನ್ಸಿ ದಿಸ್ ಇಸ್ ದಿ ಫಾಲ್ಸ್. ನಿಮಗೆ ಇಲ್ಲಿ ದೂರ ಕಾಣಿಸ್ತಿದೆಯಲ್ಲ, ಅದು ಆ್ಯಕ್ಚುಲಾಗಿ ನಯಾಗ್ರಾ ಫಾಲ್ಸ್. ಇದು ಅಮೇರಿಕನ್ ಫಾಲ್ಸ್ ಅಂತ. ಬಟ್ ಈ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಅದಕ್ಕಿಂತ ಮುಂದೆ ಹೋಗಿ ನೋಡೋಕ್ಕಾಗಲ್ಲ. ಬಟ್ ನಾವು ಕೆಳಗಡೆ ಬೋಟಲ್ಲಿ ಹೋಗಬಹುದು. ಸೊ ಕೆಳಗಡೆ ಬೋಟಲ್ಲಿ ಹೋಗೋಣ ಬನ್ನಿ. ಹಿಂಗೆ ಕರ್ಕೊಂಡು ಹೋಗ್ತೀರಾ? ಸ್ಪೀಡ್ ಬೋಟ್ ರೈಡ್ಸ್ ನೋಡಿದೆ ನಾನು.
ಆ ಬ್ರಿಡ್ಜ್ ದಾಟಿದ್ರೆ ಕೆನಡಾ. ಅದೇ ವಾಕಿಂಗ್ ಇವಾಗ ಈ ಕಡೆ ಸನ್ ಇದ್ದಾಗ ಈ ಬ್ರಿಡ್ಜ್ನ ನೋಡಿದಾಗ ಇಲ್ಲಿ ತುಂಬ ರೈನ್ಬೋ ಕಾಣಿಸುತ್ತಂತೆ. ಯಾಕೆಂದರೆ ಇಲ್ಲಿಂದು ಮಿಸ್ಟ್ ಇರುತ್ತಲ್ಲ, ಸನ್ನು ಎರಡು ಸೇರಿ ತುಂಬ ರೈನ್ಬೋ ಕಾಣಿಸುತ್ತಂತೆ. ಅದಕ್ಕೆ ಇದನ್ನು ರೈನ್ಬೋ ಬ್ರಿಡ್ಜ್ ಅಂತಲೇ ಕರೀತಾರಂತೆ. ಸೊ ಈ ಬ್ರಿಡ್ಜನ್ನು ಕ್ರಾಸ್ ಮಾಡಿದರೆ, ಇನ್ಫ್ಯಾಕ್ಟ್ ಇದು ಕನೆಕ್ಟ್ ಆಗಿರೋದು USA ಮತ್ತು ಕೆನಡಾ ಎರಡು ಕಂಟ್ರಿಗೆ ಕನೆಕ್ಟ್ ಆಗಿದೆ. ಬಟ್ ಅಫ್ಕೋರ್ಸ್ ನಮ್ಮ ಹತ್ರ ವೀಸಾ ಇಲ್ಲ, ಆ ಕಡೆ ಸೈಡ್ ಹೋಗೋಕ್ಕಾಗಲ್ಲ. ಆ್ಯಂಡ್ ದಿಸ್ ಒನ್ ಮೇಲ್ಗಡೆ ಇರೋದು ನಾವು ಐ ಥಿಂಕ್ ಇದರಲ್ಲೇ ನಾವು ಫೆರಿ ಹತ್ತೋದು ಅಂದ್ಕೊಳ್ತೀನಿ, ದ ಬೋಟ್ ಇಲ್ಲಿಂದನೇ ಹತ್ಕೊಳ್ಳೋದು ಅಂದ್ಕೊಳ್ತೀನಿ. ಲೆಟ್ಸ್ ಗೋ, ಐ ಆಮ್ ಎಕ್ಸೈಟೆಡ್. ಒಂದು ಸ್ವಲ್ಪ ಭಯ ಆಗ್ತಾ ಇದೆ, ಬಟ್ ಓಕೆ, ಲೆಟ್ಸ್ ಗೋ. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಪೋಂಚು ಅಂತ ಅಂದರೆ ಅವರು ಒಂಥರ ರೈನ್ ಕೋಟ್ ಥರ ಇವರಿಗೆಲ್ಲ ಬ್ಲೂ ಕಲರ್ ಕೊಟ್ಟಿದ್ದಾರೆ. ಅಲ್ಲೊಂದು ಸೆಟ್ ಆಫ್ ಪೀಪಲ್ ಹೋಗ್ತಾ ಇದ್ದಾರೆ ಬೋಟಲ್ಲಿ, ಅವ್ರಿಗೆಲ್ಲ ರೆಡ್ ಕಲರ್ ಕೊಟ್ಟಿದ್ದಾರೆ. ನಾನು ಏನಿದು ಎಲ್ಲ ಬ್ಲೂ ಕಲರ್ ಕಾಣಿಸ್ತಿದ್ದಾರೆ, ಅಲ್ಲೆಲ್ಲ ರೆಡ್ ಕಲರ್ ಯೂನಿಫಾರ್ಮ್ ಥರ ಅಂತ. ಗಾಳಿ ಬರ್ತಾನೆ ಇರುತ್ತೆ. ಒಬ್ಬೊಬ್ಬ ಮುಗಿಸ್ಕೊಂಡು ಬರ್ತಾ ಇರೋದಲ್ಲ, ಇದಕ್ಕೆ ನಾವು ಹೋಗೋದು. ಈ ಕಡೆ ಬಾ, ಈ ಕಡೆ ಬಾ. ಹೇಳ್ತಾ ಇದ್ದೆ ಇವಾಗ ಅಲ್ಲಿ ರೆಡ್ ಕಲರ್ ಹಾಕೊಂಡು ಬಂದಿರೋರಲ್ಲ ಕ್ಯಾನಡಾ ಜನಗಳು, ಕ್ಯಾನಡಾಯಿಂದ ಹತ್ತಿರೋರು. ನಾವು ಬ್ಲೂ ಕಲರ್ ಹಾಕಿರೋದ್ರಿಂದ ನಾವು US ಜನಗಳು. ಜನಗಳಂದರೆ US ಇಂದ ಹತ್ತಿರೋದಂತ ಅದು ನನಗೆ ಇವಾಗ ಗೊತ್ತಾಯ್ತು. ನಾನು ಅಂದ್ಕೊಂಡೆ ಸೇಮ್ ಬೋಟ್ ಬಟ್ ಬೇರೆ ಬೇರೆ ಕೊಡ್ತಾ ಇದ್ದಾರೆ ಅಂತ, ಬಟ್ ನೋ. ಮಳೆ ಬಂದಂಗಾಗುತ್ತೆ ಅದಕ್ಕೆ ನೋಡ್ರೆ. ನನಗೆ ಎಲ್ಲೆಲ್ಲೋ ಇದ್ದೀನಿ ಅನ್ಸ್ಬಿಡ್ತು. ತೆಗೆಯೋದಲ್ಲ ತಳ್ಳು. ಈ ಥರ ಅಂತೂ ನನ್ನ ಲೈಫಲ್ಲಿ ನಾನು ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ಇದೆ ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರ ಒಂದು ಫಾಲ್ಸ್ ನೋಡಿರೋದು. ನಾನು ಅಡ್ವೆಂಚರಸ್ ಪರ್ಸನ್ ಅಲ್ವೇ ಅಲ್ಲ, ನನಗೊಂದು ಸ್ವಿಂಗ್ ಮೇಲೆ ಕೂರೋಕ್ಕಾಗಲ್ಲ. ಇದನ್ನೆಲ್ಲ ಹತ್ತಿರದಿಂದ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ. ಸಮ್ ಹೌ ನಂಗೆ ಎನರ್ಜಿ ಆ ಪವರ್ ಬರ್ತಾ ಇದೆ, ಐ ಡೋಂಟ್ ನೋ. ಇದು ಇನ್ನೊಂದು ವ್ಯೂ ಅಂದರೆ ಸೇಮ್ ಪ್ಲೇಸ್ ಬಟ್ ಇನ್ನೊಂದು ಕಡೆಯಿಂದ ಹೋಗೋದು. ಅಮೇರಿಕನ್ ಫಾಲ್ಸ್ ಇದೆಯಲ್ಲ ಆ ಸೈಡಿಗೆ, ಬಟ್ ತುಂಬ ಹತ್ತಿರ ಹೋಗ್ತೀವಿ. ಇಲ್ಲಿ ತನಕ ನಂಗೆ ಧೈರ್ಯ ಇರಲಿಲ್ಲ. ಐ ಥಾಟ್ ನನಗೆ ಆಗಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಚೂರಾಗಿ ಧೈರ್ಯ ಬಂತು. ಅಟ್ಲೀಸ್ಟ್ ಮೇಲ್ಗಡೆ ಟಾಪ್ ತನಕ ಹೋಗಿ ಒಂದು ರೇಂಜಿಗೆ ಹತ್ತಿರ ಹೋಗಿ ನಿಂತಿದ್ದೆ. ಬಟ್ ಇಟ್ಸ್ ವರ್ತ್ ಇಟ್ ಅಂತ ನಂಗೆ ಅನಿಸ್ತಾ ಇದೆ. ದಟ್ ಐ ಡಿಡ್ ಫೈನಲಿ.
ಅದಾಗಿತ್ತು ನನ್ನ ನಾಯಗ್ರಾ ಫಾಲ್ಸ್ ಇನ್ ಸ್ಟೋರಿ. ನಾನು ನೆಕ್ಸ್ಟ್ ವೀಡಿಯೋ ನಾನು ಇನ್ನೂ ಮಾಡಬೇಕು ಚೆನ್ನಾಗಿ ಅಂದ್ಕೊಂಡಿದ್ದೆ, ಬಟ್ ಯಾವುದೂ ವೀಡಿಯೋ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಬಟ್ ಐ ಟ್ರೈ ಟು ಮೇಕ್ ದಿಸ್ ಒನ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿದು. ದಿಸ್ ಈಸ್ ಒನ್ ಆಫ್ ದಿ ಅದರ್ ಪ್ಲೇಸ್ ದಟ್ ಐ ಲೈಕ್ಡ್. ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿತ್ತು, ನನ್ನ ನೋಸ್ ಬ್ಲಾಕ್ ಆಗಿ ನಂಗೆ ಹುಷಾರಿಲ್ದಲ್ಲ ಏನೇನೋ ಆಗೋಗ್ಬಿಟ್ಟಿದೆ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಶೋ ಯು ಗೈಸ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.